ಯಾವುದಕ್ಕಾಗಲಿ ಅಧಿಕಾರಕ್ಕೆ ಹಕ್ಕಿಗೆ ಪರಿವರ್ತನೆ ಆಗ್ತದೆ. ಅದರಲ್ಲಿಂದ ಎರಡು ಮಾತಿಲ್ಲ. ಯಾಕಂದರೆ ಕಟ್ಟರ್ ಅವರು RSS ಅವರು ವರ್ಣಾಶ್ರಮ ಪದ್ಧತಿ ಮೇಲೆ ಬೆಳೆದು ಬಂದಂಥವ್ರು, ಮೇಲಿನ ವರ್ಣಗಳು ಶ್ರೇಷ್ಠ ಅಂತ ಹೇಳ್ಕೊಂಡು ನಂಬ್ಕೊಂಡು ಬಂದಂಥವ್ರು. ಅದಕ್ಕಾಗಿ ಅದ್ರ ಉಳಿಸಲು ಜನಸಂಖ್ಯೆ ಇಟ್ಕೊಂಡ್ರು ಹೋರಾಟ ಮಾಡಿ ನಿರಂತರ ಈ ಒಂದು 100 ವರ್ಷಗಳು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಅದಾಗಲಿಲ್ಲ ಅಂದಾಗ ಅವರು ತಿಳ್ಕೊಂಡು ಇದು ಸಾಧ್ಯ ಇಲ್ಲ, ಇದನ್ನು ಹೇಳ್ಕೊಳ್ಳೋದು ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ ಅಂದಾಗ OBC ಅವ್ರನ್ನ ಹೋಲಿಸ್ಕೊಳ್ಳೋದು, ನಾವು ದಲಿತರಿ ಸಂವಿಧಾನ ನಂಬ್ತೀವಿ ಅಂತ ಹೇಳೋದು ಅಷ್ಟೇ. ಅದು ನಂಬ್ತಾರೆ ಬೇರೆ ವಿಷಯ. ಗಾಂಧಿ ಅವ್ರು ಎಷ್ಟು ವಿರೋಧ ಮಾಡಿದ್ರಿ ಇವರೆಲ್ಲ ನೋಡಿದ್ವಿ ನಾವು. ತ್ರಿವರ್ಣ ಧ್ವಜವನ್ನು ಹಾರಿಸ್ಕೊಂಡಿಲ್ಲ ತಮ್ಮ ಇದ್ರ ಮೇಲೆ, ನಾಗ್ಪುರ ಅಲ್ಲಿ RSS ಕೇಂದ್ರದ ಮೇಲೆ ಭಗವದ್ಗೀತೆ ಎಷ್ಟು ವರ್ಷಗಳಿತ್ತು. ಹಾಗಾದರೆ ಅದನ್ನ ಹೇಳ್ತಿಕೊಳ್ಳೋದಲ್ಲ ಇವತ್ತು. ನೀವು ಹಾಗ್ರಿ ನೀವು ಹೀಗೆ ಹೌದು ಇವತ್ತಿದ್ರು. ಈಗ ಅವರು ಅಧಿಕಾರಕ್ಕೆ ಬದಲಾಗ್ತಾರೆ, ನೀವು ಅಧಿಕಾರಕ್ಕೆ ಬದಲಾಗ್ತಾ ಇದ್ದಾರೆ. ಅಧಿಕಾರ ಅಂತ ಬದಲು ಮಾಡಿಸ್ತದೆ. ಅದ್ರ ಜೊತೆ ಜ್ಞಾನ ವಿಜ್ಞಾನ ಎಲ್ಲರೂ ಬರ್ತಾರೆ, ವೈಚಾರಿಕ ಬರ್ತದೆ. ಇವತ್ತು ಇನ್ನೊಂದು ಗಮನಿಸಬೇಕಾದ್ದು ಏನಪ್ಪ ಅಂದ್ರೆ ಸ್ಪಷ್ಟವಾಗಿ ಜಗದಲ್ಲಿ ಒಂದನೇ ದೊಡ್ಡ ಧರ್ಮ ಯಾವುದಪ್ಪ ಅಂದ್ರೆ ದೊಡ್ಡ ಜನಸಂಖ್ಯೆ ಧರ್ಮ ಯಾವುದಂದ್ರೆ ಕ್ರಿಶ್ಚಿಯನ್, ಅದನಂತರ ಇಸ್ಲಾಂ, ಅದನಂತರ ಚಾರ್ವಾಕರು ಅಂದರೆ ವಿಜ್ಞಾನಿಗಳು ವಿಚಾರವಾದಿಗಳು ತಿಳುಗಿದ್ದವರು 3ನೇ ನಂಬರ್ಗೆ ಬಂದಿದ್ದಾರೆ ಇವತ್ತು. ಆನಂತರ ಹಿಂದೂ ಧರ್ಮ. ಇದನ್ನು ನಾವಿಲ್ಲಿ ಗಮನಿಸ್ಬೇಕು. ಇದು ನಾ ಹೇಳಿದ್ದೆಲ್ಲ, UN ಅವ್ರು ಕೊಟ್ಟಂಥ ರಿಪೋರ್ಟ್. ಅಂದ್ರೆ ಇದರ ಅರ್ಥ ಇಷ್ಟ. ಇವತ್ತು ಎಲ್ಲರೂ ತಿಳುವಳಿಕೆ ಬರಲಿಕ್ಕತ್ತದ, ವಿಚಾರಗಳು ಬೆಳೀತಾ ಇದ್ದಾವೆ. ನಾವು ಕೇವಲ ವಿರೋಧಕ್ಕಾಗಿ RSSನ ವಿರೋಧ ಮಾಡೋಕ್ಕಿಂತಲೂ ನಮ್ಮ ಏನಪ್ಪ BK ಹರಿಪ್ರಸಾದ್ ಅವ್ರು ಹೇಳಿದಂಗೆ ಅವರು ಕಾಂಗ್ರೆಸ್ನ ಅಧ್ಯಕ್ಷ ತಪ್ಪು ಹೇಳೋದು